last class we have completed third chapter matrices. Already we have completed inverse trigonometric function and second chapter is matrices. Now I am starting third chapter, that is determinants. Determinants in your textbook it is fourth chapter. According to my syllabus, this is third chapter. Determinants. Determinants. It carries total 12 marks. That is 1 marks question. Annual exam alli one question keltare. 2 marks question 1, 5 marks question 1, and 4 marks question 1. Totally 12 marks. Marks of questions, number of questions. Okay, total ಎಷ್ಟಾಗುತ್ತೆ? 1 marks ಒಂದು, 2 marks ಒಂದು, 5 marks ಒಂದು, 4 marks one question. Total 12 marks. Okay, total 4 questions ಬರುತ್ತೆ. 4 question ಇಂದ 12 marks ಬರುತ್ತೆ. ನಿಮಗೆ ಲಾಸ್ಟ್ ಪಾರ್ಟ್ ಇ ಇದೆಯಲ್ಲ, ಪಾರ್ಟ್ ಇ ನಲ್ಲಿ 10 marks questions ಎರಡು ಬರುತ್ತೆ. ಅದರಲ್ಲಿ 6 plus 4 ಬರುತ್ತಲ್ಲ, ಆ 6 plus 4 ಅಲ್ಲಿ ಈ ಡಿಟರ್ಮಿನೆಂಟ್ಸ್ ಇಂದ ಒಂದು ಕ್ವೆಶ್ಚನ್ಸ್ ಬರುತ್ತೆ. ಸಾಲ್ವ್ ದಿ ಇವ್ಯಾಲ್ಯೂಯೇಟ್ ದ ವ್ಯಾಲ್ಯೂ ಆಫ್ x y z ಅಂತ ಕೇಳ್ತಾರೆ. ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಂತ ಪ್ರಾಬ್ಲಮ್ಸ್ ಮೇಲೆ ಒಂದು ಕ್ವೆಶ್ಚನ್ 4 marks questions ರೆಗ್ಯುಲರ್ಲಿ ಕೇಳ್ತಾರೆ. ಓಕೆ, ನೌ ವಾಟ್ ಈಸ್ ಡಿಟರ್ಮಿನೆಂಟ್ಸ್? ಡಿಟರ್ಮಿನೆಂಟ್ಸ್ ಆಲ್ರೆಡಿ ವಿ ಆರ್ ಲರ್ನ್ ಮ್ಯಾಟ್ರಿಕ್ಸ್. ದೆನ್ ವಾಟ್ ಈಸ್ ಡಿಟರ್ಮಿನೆಂಟ್ಸ್ ಅಂದ್ರೆ determinants ಅಂದ್ರೆ a square matrix of order n. We can associate a square matrix of order A is equal to A of ij. A square matrix of order A of ij is associate with number is called determinants. It's called determinants. Okay, determinants antandre determinants M-I-N-A-T-S, determinants. Okay, a determinants is a square matrix of order A is equal to A of ij is associated with number or real or complex. Okay, it's called determinants ಅಂತ ಕರೀತೀವಿ. ಗೊತ್ತಾಯ್ತಾ? ಇದಕ್ಕೆ determinants ನ ನಾವು always represent det ಅಂತ ಕರೀತೀವಿ ಅಥವಾ ಡೆಲ್ಟಾ ಅಂತ ಕರೀತೀವಿ. ಇದಕ್ಕೆ ನೀವು ಮಾಡ್ ಅಂತ ಪ್ರೊನೌನ್ಸ್ ಮಾಡೋಂಗಿಲ್ಲ. ಇದನ್ನ ಪ್ರೊನೌನ್ಸ್ ಮಾಡೋದ್ರೆ ಯಾವ ರೀತಿ ಮಾಡಬೇಕು? det a ಅಂತ ಹೇಳಬೇಕು. ಡಿಟರ್ಮಿನೆಂಟ್ ಆಫ್ a, ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಬರೆಯುವುದು ಅಂದ್ರೆ det a. ಈ ಮೂರು ಸಹ ಸೇಮ್. det a ಅಂದ್ರೆ ಡಿಟರ್ಮಿನೆಂಟ್ಸ್ ಆಫ್ a ಅಂದ್ರೆ ಡೆಲ್ಟಾ ಅಂದ್ರೆ ಈ ಮೂರನ್ನು ಸಹ ಡಿಟರ್ಮಿನೆಂಟ್ಸ್ ನ ಸೂಚಿಸುತ್ತೆ. ಡಿಟರ್ಮಿನೆಂಟ್ಸ್ ಅಂದ್ರೆ ಒಂದು ನಂಬರ್, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಒಂದು ನಂಬರ್ ಅಥವಾ ಒಂದು ಸ್ಕೇಲರ್ ಕ್ವಾಂಟಿಟಿನ ಏನಂತ ಕರಿತೀವಿ? ಡಿಟರ್ಮಿನೆಂಟ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅದನ್ನ ರೆಪ್ರೆಸೆಂಟ್ ಮಾಡೋದು ಡೆಲ್ಟಾ ಎ ಅಥವಾ det a. ಇದನ್ನ ಮಾಡ್ಯುಲಸ್ ಅಂತ ಹೇಳ್ಬೋದು. ಎರಡು ಬೇರೆ ಮಧ್ಯೆ ಇದೆ ಸರ್, ಹಾಗಾಗಿ ನಾವು ಮಾಡ್ಯುಲಸ್ ಎ ಅಂತ ಕರಿಬಾರದು. ಮಾಡ್ಯುಲಸ್ ಎ ಅಂತಂದ್ರೆ ತಪ್ಪಾಗುತ್ತೆ. ಓಕೆ, ಅಂಡ್ ದ ಎಲಿಮೆಂಟ್ಸ್ ಕ್ಯಾನ್ ಬಿ ರಿಟನ್ ಇನ್ ಟೂ. ಎರಡು ಲೈನ್ ಮಧ್ಯೆ ಏನ್ ಮಾಡ್ತೀವಿ? det a ನ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮ್ಯಾಟ್ರಿಕ್ಸ್ A is equal to A B C D ಅಂತ ಇತ್ತು ಅಂದ್ರೆ ಈ ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರೀರಿ ಅಂದ್ರೆ det A is equal to A B C D ಅಂತ ಬರೀಬೇಕು. ಎರಡು ಲೈನ್ ಸ್ಟ್ರೈಟ್ ಲೈನ್ ಮಧ್ಯೆ ಅವನ್ನ ಆ ಎಲಿಮೆಂಟ್ಸ್ ನ ಬರೀಬೇಕು. ಎರಡು ಸ್ಟ್ರೈಟ್ ಲೈನ್ ನ ಮಧ್ಯೆ ಬರೆದ್ರೆ ಅದು ಡಿಟರ್ಮಿನೆಂಟ್ಸ್. ಅದೇ ರೀತಿಯಾಗಿ ಎರಡು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಎಲಿಮೆಂಟ್ಸ್ ನ ಬರೆದ್ರೆ ಅಂದ್ರೆ ಯಾವುದು? ಮ್ಯಾಟ್ರಿಕ್ಸ್. ಡಿಫರೆನ್ಸ್ ಗೊತ್ತಿರಬೇಕು. ಮ್ಯಾಟ್ರಿಕ್ಸ್ ನ ಎರಡು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರ್ತೀವಿ,
ಅದೇ ಡಿಟರ್ಮಿನೆಂಟ್ಸ್ ಎಲಿಮೆಂಟ್ಸ್ ನ ಎರಡು ಲೈನ್ ಸ್ಟ್ರೈಟ್ ಲೈನ್ ಮಧ್ಯೆ ಆ ಎಲಿಮೆಂಟ್ಸ್ ನ ಫಿಲ್ ಮಾಡ್ತೀವಿ ಗೊತ್ತಾಯ್ತಾ ಡಿಟರ್ಮಿನೆಂಟ್ಸ್ ಇದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಮೇಲೆ ಡಿಟರ್ಮಿನೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕಂದ್ರೆ ಅದು ಮಸ್ಟ್ ಅಂಡ್ ಶುಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಲೇಬೇಕು ನಾವು ಡಿಟರ್ಮಿನೆಂಟ್ಸ್ ನ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಡೆಟ್ ಎ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಇಟ್ ಮಸ್ಟ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇರಬೇಕು ಎಷ್ಟು ರೋಸ್ ಇರುತ್ತೋ ಅಷ್ಟು ಕಾಲಮ್ಸ್ ಇರುವಂತ ಮ್ಯಾಟ್ರಿಕ್ಸ್ ಇದ್ರೆ ಮಾತ್ರ ನಾವು ಡಿಟರ್ಮಿನೆಂಟ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಡೆಟ್ ಎ ಆಫ್ ದಟ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಪಾಸಿಬಿಲಿಟಿ ಇರುತ್ತೆ ಅದರ್ವೈಸ್ ವಿ ಕಾಂಟ್ ಸಾಲ್ವ್ ದಿ ಆರ್ ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ if it is square matrix then only we have to calculate determinants of a matrix otherwise it is not possible ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ ಅಂತಂದ್ರೆ ನಾವು ಡಿಟರ್ಮಿನೆಂಟ್ಸ್ ನ ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯ ಆಗಲ್ಲ ಓಕೆ ನೆಕ್ಸ್ಟ್ ಒನ್ 2 cross 2 ಮ್ಯಾಟ್ರಿಕ್ಸ್ ಇದ್ದಾಗ ಡೆಟ್ ಎ ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ಅಂತ ನೋಡ್ಕೊಳ್ಳಿ 2 cross 2 ಮ್ಯಾಟ್ರಿಕ್ಸ್ ಇದ್ದಾಗ ಯಾವ ರೀತಿಯಾಗಿ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡೋದಂದ್ರೆ ಫಾರ್ ಎಕ್ಸಾಂಪಲ್ ಜನರಲ್ ಫಾರ್ಮುಲಾ if a of ij is equal to matrix ಇದು a11 a12 a13 sorry a21 ಸೆಕೆಂಡ್ ರೋ ಫಸ್ಟ್ ಕಾಲಮ್ a22 ಅಂತ ಇದ್ರೆ ಇದನ್ನ ಡಿಟರ್ಮಿನೆಂಟ್ಸ್ ಫಾರ್ಮ್ಯಾಟ್ ಅಲ್ಲಿ ಬರೆಯಬೇಕು ಅಂತಂದ್ರೆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಆಫ್ a is equal to a11 a12 a21 a22 ಈ ಫಾರ್ಮ್ಯಾಟ್ ಅಲ್ಲಿ ಬರೆದರೆ ಇದು ನೋಡಿ ಇದು ಮ್ಯಾಟ್ರಿಕ್ಸ್ ಇದು ರೆಪ್ರೆಸೆಂಟ್ ಮ್ಯಾಟ್ರಿಕ್ಸ್ this represent determinants you must know the difference between matrix and determinants okay next ಈ determinants ನ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕು ಸ್ಕೇಲಾರ್ ಕ್ವಾಂಟಿಟಿ ನ ಫೈಂಡ್ ಔಟ್ ಮಾಡಬೇಕಂದ್ರೆ ಇದನ್ನ ಏನಂತ ಬರೀತೀನಿ det a or delta det a ಅಥವಾ determinant of a or delta is equal to ಮೂರನ್ನು ಒಂದೇ is equal to ಯಾವ ರೀತಿಯಾಗಿ ಬರ್ತೀವಿ ಅಂದ್ರೆ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು a11 into a22 ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಮೈನಸ್ ಆಫ್ a21 into a12 ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ ಇದು ಮೈನಸ್ ಇದು ಅಂತ ಬರ್ತಾರೆ ಅವ್ರು ಏನ್ ಮಾಡ್ತಾರೆ a12 into a21 ಅಂತ ಬರ್ತಾರೆ ಎರಡು ಒಂದೇ det of determinants of a or det of a is equal to delta is equal to a11 into a22 minus a12 into a21 okay this is generalized structure of how to find the det a ಅಂತಂದ್ರೆ ಇದು ಜನರಲ್ ಕಾನ್ಸೆಪ್ಟ್ ಸ್ಕೇಲಾರ್ ಕ್ವಾಂಟಿಟಿ ನ ಫೈಂಡ್ ಔಟ್ ಮಾಡಕ್ಕೆ ಈಗ example 1 evaluate 2 4 minus 1 2 then det a ನ ಫೈಂಡ್ ಔಟ್ ಮಾಡಬೇಕಂದ್ರೆ delta is equal to ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 2 into 2 minus ಫಸ್ಟ್ ಇದು ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಆಫ್ 4 into 1 4 into minus 1 therefore det a is equal to 2 into 2 is 4 next minus into minus plus 4 into 1 is 4 therefore det a is equal to 4 plus 4 is equal to 8 okay ಈ ರೀತಿಯಾಗಿ ಇವ್ಯಾಲ್ಯೂಯೇಟ್ ಅಂತ ಕೊಡ್ತಾರೆ 1 ಮಾರ್ಕ್ಸ್ ಕ್ವೆಶ್ಚನ್ ಕಂಪಲ್ಸರಿ ಇರುತ್ತೆ ಆ 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಲ್ಲಿ ನೀವು ಇವ್ಯಾಲ್ಯೂಯೇಟ್ ಅಂತ ಒಂದು ಕ್ವೆಶ್ಚನ್ ಕೇಳಿದ್ರೆ ಈ ರೀತಿಯಾಗಿ ಡಿಟರ್ಮಿನೆಂಟ್ಸ್ ನ ಫೈಂಡ್ ಔಟ್ ಮಾಡಬೇಕು ಓಕೆ next one second example ಏನಿದೆ second example 2 evaluate x plus 1 x minus 1 x ಈ ರೀತಿಯಾದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ಕೊಳ್ಳಿ we have are given ಏನು x plus 1 x minus 1
x ಇದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಫಸ್ಟ್ ಏನು ಮಾಡಬೇಕು ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು ದಟ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಟು x ಇಂಟು x ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ದಟ್ ಈಸ್ x plus 1 into x minus 1 now delta is equal to x into x is x square minus x into x is x square plus into minus minus x into 1 andre 1x ಅಥವಾ x next plus into plus is plus 1 into x is x plus into minus is minus 1 into 1 is 1 now plus x and minus x get cancelled delta is equal to x square minus x square minus 1 then here delta is equal to x square minus x square minus into minus plus 1 now x square and x square get cancelled delta is equal to 1 this is your answer okay next one determinants of matrix of order 3 cross 3 ಇದ್ದಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡೋದನ್ನ ನೋಡ್ಕೊಳ್ಳಿ determinants of matrix of order 3 cross 3 ಇದ್ರೆ ಯಾವ ರೀತಿಯಾಗಿ ಬರೆಯೋದು ಅಂತ ನೋಡ್ಕೊಳ್ಳಿ ಇದು 2 cross 2 ಇದ್ದಾಗ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರೆ if it is 3 cross 3 then how to determine the 3 cross 3 matrix order ಅಂತ ನೋಡ್ಕೊಳ್ಳಿ for example data is equal to our matrix first row first element first row second element first row third element second row first element second row second element second row third element third row first element third row second element third row third element ಇದನ್ನ along first row ನಲ್ಲಿ expand ಮಾಡಿ ಅಂತಂದ್ರೆ ಇದು first row ನಲ್ಲಿ expand ಮಾಡಿ ಅಂದ್ರೆ ಅಥವಾ ಡೆಲ್ಟಾನ ಫೈಂಡ್ ಔಟ್ ಮಾಡಿ ಯೂಸಿಂಗ್ along row ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಡೆಲ್ಟಾನ ಅಥವಾ ಡೆಲ್ಟಾನ ಫೈಂಡ್ ಔಟ್ ಮಾಡ್ರಿ ಅಥವಾ ಡಿಟರ್ಮಿನೆಂಟ್ ಆಫ್ ಎ ಅಥವಾ ಡೆಲ್ಟಾ ಎ ನ ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಫಸ್ಟ್ ಈ ನಂಬರ್ ಬರ್ಕೋಬೇಕು a1 ನೆಕ್ಸ್ಟ್ ಇವೆರಡು ಫಸ್ಟ್ ಈ ಮಲ್ಟಿಪ್ಲೈ ಮಾಡ್ತೀವಿ ಅಂದ್ರೆ ಈ ರೋ ಮತ್ತೆ ಈ ಕಾಲಮ್ ಮುಗಿಸಬೇಕು ಯಾವ ಎಲಿಮೆಂಟ್ ಇದಾವೆ 4 ಎಲಿಮೆಂಟ್ಸ್ ನ ಬರ್ಕೋಬೇಕು ದಟ್ ಈಸ್ a22 a23 a32 a33 ಇಲ್ಲಿ a11 ಫಾರ್ಮುಲಾ -1 ಇಲ್ಲಿ 1 + 1 ಅಂತ ಬರ್ಕೋಬೇಕು plus second element is a12 minus 1 to the power of ಇವೆರಡು ಆಡ್ ಮಾಡಬೇಕು ನಂಬರ್ ಆಫ್ ಕಾಲಮ್ಸ್ ಅಂಡ್ ನಂಬರ್ ಆಫ್ ರೋಸ್ ಇಂಟು ಈ ರೋ ಈ ಕಾಲಮ್ ಮುಗಿಸ್ಕೊಂಡ್ರೆ ಯಾವ ಎಲಿಮೆಂಟ್ಸ್ ಇರುತ್ತೋ ಅದನ್ನ ಡೆಲ್ಟಾ ಅಲ್ಲಿ ಬರ್ಕೋಬೇಕು ದಟ್ ಈಸ್ a21 a31 and a23 a33 ದಟ್ ಈಸ್ ಇವೆರಡು ಮುಗಿಸ್ಕೊಂಡಾಗ ರೋ ಮತ್ತೆ ಇದು ನಾವು ಈಗ ಇದ್ರದ್ದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ದಟ್ಸ್ ವೈ ಇದ್ರದ್ದು ರೋ ಮತ್ತೆ ಈ ಕಾಲಮ್ ಈ ಎಲಿಮೆಂಟ್ಸ್ ನ ರೋ ಮತ್ತೆ ಈ ಕಾಲಮ್ ಸೆಕೆಂಡ್ ಕಾಲಮ್ ಅಂಡ್ ಫಸ್ಟ್ ರೋ ನಾವು ಮುಗಿಸ್ಕೊಂಡ್ರೆ ನಮಗೆ 4 ಎಲಿಮೆಂಟ್ಸ್ ಬರುತ್ತೆ 4 ಎಲಿಮೆಂಟ್ಸ್ ನ ಬರ್ಕೊಂಡ್ರೆ a21 a23 a31 a33 ಪ್ಲಸ್ ಲಾಸ್ಟ್ ಎಲಿಮೆಂಟ್ ಯಾವುದು a13 into -1 whole to the power of 1 plus 3 into delta ಇದರದ್ದು ಕಂಡುಹಿಡಿದಿದ್ದೀನಿ ಈಗ ಹಾಗಾಗಿ ಈ ಕಾಲಮ್ ಮತ್ತೆ ಈ ರೋ ನ ಮುಗಿಸಿದ್ರೆ 4 ಎಲಿಮೆಂಟ್ಸ್ ಇರುತ್ತೆ ಈ 4 ಎಲಿಮೆಂಟ್ಸ್ ಅಲ್ಲಿ ಬರೀಬೇಕು ದಟ್ ಈಸ್ a of 21 a of 22 a of 31 a of 32 ಈಗ delta of a is equal to a to the a11 into -1 to the power of 2 1 plus 1 is 2 ಇದು ಡಿಟರ್ಮಿನೆಂಟ್ಸ್ ಆಲ್ರೆಡಿ ನೀನು ಯಾವ ರೀತಿಯಾಗಿ ಬರಿಬೇಕು ಅಂತ ಯಾವ ರೀತಿಯಾಗಿ ಬರೀತೀರಿ ಇದು ಇಂಟು ಇದು ಮೈನಸ್ ಇದು ಇಂಟು ಇದು ದಟ್ ಈಸ್ a22 into a33 minus a23 into a32 plus a12 -1 whole to the power of 2 plus 1 is 3 ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡ್ತೀವಿ ದಟ್ ಈಸ್
2 × 2 ಮ್ಯಾಟ್ರಿಕ್ಸ್ ಇದ್ದಾಗ ಡೆಟ್ ವ್ಯಾಲ್ಯೂ ಹೆಂಗ್ ಫೈಂಡ್ ಮಾಡ್ತೀವಿ ಅದೇ ಫಾರ್ಮ್ಯಾಟ್ ಅಲ್ಲಿ ಫೈಂಡ್ ಮಾಡಬೇಕು. a21 × a33 a21 × a33 minus a23 × a31 a23 into a31 plus a13 into minus 1 whole to the power of 1 plus 3 is 4 into ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ ಫಸ್ಟ್. ಆಫ್ಟರ್ ದಟ್ ಮೈನಸ್ ಆಫ್ ದೀಸ್ ಟು ಎಲಿಮೆಂಟ್ಸ್ that is a21 into a32 minus a22 into a31. Okay, now det of a is equal to a11 minus 1 whole to the power of 2 ಅಂದ್ರೆ minus 1 whole square ಅಂದ್ರೆ ಅದರ ವ್ಯಾಲ್ಯೂ ಎಷ್ಟು 1 into a22 into a33 minus a23 a23 into a32 plus ನೋಡಿ ನೋಡ್ಕೊಳ್ಳಿ ಪ್ಲಸ್ into a12 into minus 1 whole to the power of 3 ಅಂದ್ರೆ ಅರ್ಥ ಏನು minus 1 whole to the power of 3 ಅಂದ್ರೆ minus 1 into minus 1 into minus 1 minus 1 into minus 1 ಅಂತಂದ್ರೆ plus 1 into minus 1 that is 1 into plus into minus minus 1 into 1 is 1. ಹಂಗಾಗಿ minus 1 into a21 a33 minus a23 a31 plus minus 1 whole to the power of 4 ಅಂದ್ರೆ ಇದರ ಅರ್ಥ ಏನು minus 1 into minus 1 into minus 1 into minus 1 ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ minus into minus plus 1 into 1 is 1 into minus into minus plus 1 into 1 is 1 1 into 1 is 1. Therefore a13 into 1 into a21 into a32 minus a22 into a31. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ det a is equal to a11 1 into 1 ಇಂದ a11 ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರುತ್ತೆ a11 into a22 into a33 minus a23 into a32 plus into minus is minus a12 into a21 into a33 minus a23 into a31 plus a13 into a21 into a32 minus a23 into a31. Okay, this is the expansion. ಬಹಳ ಈಸಿ ಮೆಥಡ್ ಅಂತಂದ್ರೆ ಇದು by using formula ಯೂಸ್ ಮಾಡ್ಕೊಂಡು ಫಸ್ಟ್ ಟೈಮ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ಸ್ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ ಹಂಗೆ ಇಟ್ಕೋಬೇಕು. ಇದು ಫಾರ್ಮುಲಾ -1 to the power of ಇದೇನಿದಲ್ಲ ನಂಬರ್ ಆಫ್ ರೋಸ್ ಇಸ್ 1 ನಂಬರ್ ಆಫ್ ಕಾಲಮ್ ಇಸ್ 1 ಇವೆರಡನ್ನು ಆಡ್ ಮಾಡಬೇಕು. -1 whole to the power of 1 into ಈ ಕಾಲಮ್ ಮತ್ತೆ ಈ ಎಲ್ಲ ಎಲಿಮೆಂಟ್ಸ್ ನ ಮುಚ್ಕೊಂಡ್ರೆ ಇಲ್ಲಿ 4 ಎಲಿಮೆಂಟ್ಸ್ ಇದೆಯಾ ಆ 4 ಎಲಿಮೆಂಟ್ಸ್ ಬರ್ತಿದ್ದೀನಿ ಪ್ಲಸ್ ಸೆಕೆಂಡ್ ಎಲಿಮೆಂಟ್ ಹೆಂಗಿದೆ ಅಂತ ಬರ್ಕೋಬೇಕು. -1 ಎಲ್ಲದಕ್ಕೂ ಕಾಮನ್ -1 into ಇವೆರಡನ್ನು ಆಡ್ ಮಾಡಬೇಕು. 1 plus 2 ನ ಆಡ್ ಮಾಡಬೇಕು into a12 ಇರೋದು ಇದನ್ನ ಫೈಂಡ್ ಔಟ್ ಮಾಡೋದ್ರಿಂದ ಇದ್ರ ವ್ಯಾಲ್ಯೂ ಏನ್ ಮಾಡ್ತಾ ಇದೀವಿ ಈ ರೋ ಈ ಕಾಲಮ್ ಮುಚ್ಕೊಂಡ್ರೆ 4 ಎಲಿಮೆಂಟ್ಸ್ ಇರುತ್ತೆ ಇದೆರಡು ಈ 4 ಎಲಿಮೆಂಟ್ಸ್ ನ ಬರೀತಿದ್ದೀನಿ ಪ್ಲಸ್ ಲಾಸ್ಟ್ a13 -1 whole to the power of ಇವೆರಡನ್ನು ಆಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈ ಕಾಲಮ್ ಈ ರೋ ನ ಮುಚ್ಕೊಂಡ್ರೆ ಇರೋ 4 ಎಲಿಮೆಂಟ್ಸ್ ನ ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಒನ್ a11 into -1 whole to the power of 2 into a22 into a3 ಫಸ್ಟ್ ಯಾವುದು 2 × 2 ಮ್ಯಾಟ್ರಿಕ್ಸ್ ಅಲ್ಲಿ ಮ್ಯಾಟ್ರಿಕ್ಸ್ ಆರ್ಡರ್ 2 ಇದ್ದಾಗ ಯಾವ ರೀತಿಯಾಗಿ ಡೆಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಅದೇ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ಮೂರನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀನಿ ಅಂದ್ರೆ ಹೆಂಗಿತ್ತು ಹಂಗೆ ಬರ್ತೀನಿ. -1 whole to the power of 1 plus 1 is 2. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. a22 into a33 minus a23 into a32 plus -1 whole to the power of 1 plus 2 is 3. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. a21 into a33 minus a23 into a31 plus a13 into -1 whole to the power of 3 plus 1 is 4. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ a21 into a32 minus a22 into a31. ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ -1 whole square ಅಂದ್ರೆ +1 ಆಗುತ್ತೆ. ಇದು ಹೆಂಗೆ ಇತ್ತು ಹಂಗೆ ಬರೀತಿದ್ದೀನಿ. ಇದನ್ನು ಹಂಗೆ ಬರೀತೀನಿ. -1 whole to the power of 3 ಅಂದ್ರೆ -1 ಇದು ಹೇಗಿದೆ ಅದೇ ರೀತಿ ಬರೀತೀನಿ. ಪ್ಲಸ್ a13 into -1 whole to the power of 4 ಅಂದ್ರೆ +1 ಆಗುತ್ತೆ.
1 into this one 1 ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರುತ್ತೆ, ಹಾಗಾಗಿ ನಂಗೆ ಬರ್ತೀನಿ here plus into minus minus a12 into this elements ಅದೇ ರೀತಿಯಾಗಿ ಬರ್ತೀನಿ. ನೆಕ್ಸ್ಟ್ ಒನ್ a11 ಇಂದ a13 ಇಂದ 1 ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ a13 ನೇ ಇರುತ್ತೆ, as it is ಇದನ್ನ ಅದೇ ರೀತಿಯಾಗಿ ಬರ್ತೀನಿ. therefore this is the determinant of 3 plus 3 order 3 plus 3 ಇದ್ರೆ order 3 ಇದ್ರೆ matrix order 3 plus 3 ಇದ್ರೆ matrix ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ರೆ ಸರಿನಾ. once again those who are want to write down ಯಾರಿಗೆ ಇದು ಬರೆಯಬೇಕು ಅನಿಸುತ್ತೋ ಅವ್ರು ಬರ್ಕೊಳ್ರಿ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ನೋಡ್ಕೊಳ್ರಿ, ಹಂಗೆ ಅಬ್ಸರ್ವ್ ಮಾಡ್ಕೊಳ್ರಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದನ್ನ ನೋಡ್ಕೊಳ್ರಿ. ಸರ್ ನಮಗೆ ಇದೆಲ್ಲ ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಏನಾದ್ರು ಇದೆಲ್ಲ ನೆಸೆಸಿಟಿ ಇರಲ್ಲ ಎಕ್ಸಾಮ್ಗೆ, ನಮಗೆ ನೆಸೆಸಿಟಿ ಇರೋದು ಡಿಟರ್ಮೈನ್ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಕೊಟ್ಬಿಟ್ಟು ಯಾವ್ದು ಮ್ಯಾಟ್ರಿಕ್ಸ್ ಕೊಟ್ರೆ det A is equal to ಅಂತ ಅಂದ್ಬಿಟ್ಟು ಫಸ್ಟ್ ಎಲಿಮೆಂಟ್ a11 ಇದನ್ನ ಮುಚ್ಚಿಕೊಡ್ರಿ. ಈ 4 ಎಲಿಮೆಂಟ್ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ರಿ, ಆಮೇಲೆ ಇವೆರಡು ಮಲ್ಟಿಪ್ಲೈ ಮಾಡ್ರಿ. ಏನಾಗುತ್ತೆ a22 into a33 ನೆಕ್ಸ್ಟ್ ಮೈನಸ್ ಇದು ಮಲ್ಟಿಪ್ಲೈ ಮಾಡಬೇಕಾದ್ರೆ ಮೈನಸ್ ಅಂತ ಬರಬೇಕು a23 into a32. ನೆಕ್ಸ್ಟ್ ಒನ್ ಸೆಕೆಂಡ್ ಎಲಿಮೆಂಟ್ ಬರಬೇಕಾದ್ರೆ ಮೈನಸ್ ಆಫ್ a12 ಜ್ಞಾಪಕ ಇಟ್ಕೋಬೇಕು, ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಆಫ್ ಈಗ ಇದ್ರದ್ದು ಎಲಿಮೆಂಟ್ ನ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಇವೆರಡನ್ನು ಮುಚ್ಕೋಬೇಕು. ಈ 4 ಎಲಿಮೆಂಟ್ಸ್ ಇರುತ್ತೆ, ಫಸ್ಟ್ ಇದು ಮಲ್ಟಿಪ್ಲೈ ಮಾಡಬೇಕು, ಆಫ್ಟರ್ ದಟ್ ಇದು ನೋಡ್ಕೊಳ್ರಿ a21 into a33 minus a23 into a31 a23 into a31. ಓಕೆ ಸಾರಿ ಇದು ಮುಚ್ಕೊಂಡಾಗ a21 into a33 minus a23 into a31 a23 into a31 plus last element is a13 is equal to a13 ಇದು ಇವೆರಡನ್ನು ಮುಚ್ಕೊಂಡ್ರೆ a21 into a32 a21 into a32 ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ವಿ ಮೈನಸ್ ಇವೆರಡು ಅಂದ್ರೆ a22 into a31 ಮೈನಸ್ a22 into a31 ಈ ರೀತಿಯಾಗಿ ಬರಬೇಕು. ಓಕೆ ದಿಸ್ ಈಸ್ ಫಸ್ಟ್ ರೋ ಫಾರ್ ದ ಆಪರೇಷನ್. ಫಸ್ಟ್ ರೋ ಕೊಟ್ಬಿಟ್ಟು ಇವ್ಯಾಲ್ಯೂಯೇಟ್ ಡಿಟರ್ಮಿನೆಂಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನಿಮ್ದು ಕಾನ್ಸೆಪ್ಟ್ ಅಥವಾ ಜನರಲೈಸ್ಡ್ ಫಾರ್ಮುಲಾ ಜನರಲೈಸ್ಡ್ ಥಿಂಕಿಂಗ್ ಗೆ ಕಾಲಮ್ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು, ಕಾಲಮ್ ಯಾವ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಅಂತ ನೋಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಕಾಲಮ್ ಅಂತ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ಫಸ್ಟ್ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ಡಿಟರ್ಮಿನೆಂಟ್ ಆಫ್ a is equal to ಫಸ್ಟ್ ಕಾಲಮ್. ಈ ಕಾಲಮ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ಯಾವ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂತೀರಿ ನೋಡ್ಕೊಂಡ್ರೆ ಅಬ್ಸರ್ವ್ ಫಸ್ಟ್ ಎಲಿಮೆಂಟ್ that is a11 this is column expansion. ಇದು ಸುಮ್ಮನೆ ನಿಮ್ಮ ನಾಲೆಡ್ಜ್ ಗೆ ಇದನ್ನ ಬಳಸಬೇಡ್ರಿ. ಫಸ್ಟ್ ಒನ್ ಹೇಳಿದ್ನಲ್ಲ 15 ಹಾಕ್ಬೇಡ್ರಿ, ಇದು ಸುಮ್ಮನೆ ನಿಮ್ಮ ಎಕ್ಸಾಮ್ ಪರ್ಪಸ್ ಗೆ ಸೊ ನಿಮ್ಮ ನಾಲೆಡ್ಜ್ ಪರ್ಪಸ್ ಗೆ ಫಸ್ಟ್ ಒನ್ ಹೇಳಿದ್ನಲ್ಲ 15 ಹಾಕ್ಬೇಡ್ರಿ. a11 into -1 whole to the power of ಇವೆರಡನ್ನ ಆಡ್ ಮಾಡಬೇಕು 1 plus 1. ಈಗ ಈ ರೋ ಈ ಕಾಲಮ್ ನ ಮುಗಿಸಿದ್ರೆ 4 ಎಲಿಮೆಂಟ್ಸ್ ಬರುತ್ತೆ. ಆ 4 ಎಲಿಮೆಂಟ್ಸ್ ಗಳಲ್ಲಿ a22 into a23 and a32 into a33 plus second element ಯಾವುದು ಐತಿ second element a21 into ಅದರ ಪವರ್ ಎಷ್ಟೈತಿ ಇದರ ಪವರ್ -1 whole to the power of 2 plus 1. ಈಗ ನೋಡ್ರಿ ಈ ರೋ ಈ ಕಾಲಮ್ ಮುಗಿಸಿದ್ರೆ 4 ಎಲಿಮೆಂಟ್ಸ್ ಇರುತ್ತೆ. ಆ 4 ಎಲಿಮೆಂಟ್ಸ್ ಬರ್ತವೆ ಯಾವ್ಯಾವುದು a12 a13 ಕೆಳಗಡೆ ಯಾವುದು ಇರುತ್ತೆ a32 a33 ಪ್ಲಸ್
A last element is A31 into minus 1 whole to the power of 3 plus 1 ಇವೆರಡನ್ನು ಆಡ್ ಮಾಡಿದ್ದೇನೆ ಇಂಟು ನೋಡ್ರಿ ಈ ಕಾಲಮ್ ಈ ರೋ ನ ಮುಗಿಸ್ಕೊಂಡ್ರೆ 4 ಎಲಿಮೆಂಟ್ಸ್ ಇರುತ್ತೆ ಆ 4 ಎಲಿಮೆಂಟ್ಸ್ ನ ಆಸ್ ಇಟ್ ಇಸ್ ಬಂದ್ರೆ A12 A13 A22 A23 now simplify then determinants of A is equal to A11 into already explain ಮಾಡಿದೆ minus 1 whole to the power of 1 plus 2 ಅಂದ್ರೆ 2 ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫಸ್ಟ್ ಇದು ಮಲ್ಟಿಪ್ಲೈ ಮಾಡಬೇಕು A22 into A33 minus ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ A23 into A32 plus A21 minus 1 whole to the power of 3 into first ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ A12 into A33 minus ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ A13 into A32 plus A31 into minus 1 whole to the power of 4 into ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ A12 into A23 minus A1 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ A13 into A22 this is the simplification next that A is equal to A11 into minus 1 whole square ಅಂದ್ರೆ 1 ಆಗುತ್ತೆ into A22 into A33 minus A23 into A32 plus A21 into minus 1 whole cube ಅಂತಂದ್ರೆ ಆಲ್ರೆಡಿ ಹೇಳಿದೆ ಹಿಂಗಡೆ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ minus odd number ಏನಾರ ಇದ್ರೆ ಇದು ಮೈನಸ್ ಆಗುತ್ತೆ even number ಏನಾದ್ರು ಪವರ್ even number ಇದ್ರೆ plus 1 ಆಗುತ್ತೆ that's why in place of minus 1 whole cube I am writing minus 1 into A12 into A33 minus A13 into A32 plus A31 into here minus 1 whole to the power of 4 this is even number therefore minus 1 is plus 1 ಆಗುತ್ತೆ into A12 into A23 minus A13 into A22 now that A is equal to A11 into A22 into A33 minus A23 into A32 plus into minus A21 into A12 into A33 minus A13 into A32 plus A31 into A12 into A23 minus A13 into A22 this is simplification of column simplification column ಒಂದು simplification that way column ಅನ್ನು ಯೂಸ್ ಮಾಡಿಕೊಂಡು matrix 3 cross 3 order determinants ನ ಫೈಂಡ್ ಔಟ್ ಮಾಡ್ರೆ ಆರ್ಡರ್ 3 ಅಂತ matrix ದು determinant ನ ಫೈಂಡ್ ಔಟ್ ಮಾಡ್ರೆ ಅಂದ್ರೆ ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಓಕೆ ನಿಮಗೆ ಹೋಗ್ತಾ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನಿಮಗೆ ಇನ್ನೂ ಫೆಮಿಲಿಯರ್ ಆಗ್ತದೆ ಓಕೆ ಇದು ಸುಮ್ಮನೆ ಪ್ರೀವಿಯಸ್ ಹೇಳಿದ್ನಲ್ಲ ರೋ ಆಪರೇಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡೋದು ಏನು ರೋ ನ ಯೂಸ್ ಮಾಡ್ಕೊಂಡ್ಬಿಟ್ಟು ರೋನ ಯೂಸ್ ಮಾಡ್ಕೊಂಡು ಹೇಳಿದ್ನಲ್ಲ ಅದನ್ನೇ ನೀವು ಫಾಲೋ ಮಾಡಿ ಎಲ್ಲ ಪ್ರಾಬ್ಲಮ್ ದಿಸ್ ಇಸ್ A11 A21 A31 ಅದು ಇನ್ನೊಂದ್ಸತಿ ಹೇಳ್ತೀನಿ ಯಾವ ರೀತಿ ಬರೆಯೋದು ಅಂತ ನೋಡ್ಕೊಳ್ಳಿ ರೋನ ಯೂಸ್ ಮಾಡ್ಕೊಂಡು ಇನ್ಮೇಲೆ ಯಾವುದೇ ಪ್ರಾಬ್ಲಮ್ ಮಾಡಿದ್ರು ಅದೇ ಟೈಪ್ ಸಿಂಪ್ಲಿಫಿಕೇಶನ್ ಮಾಡಬೇಕು ಪ್ರತಿಯೊಂದಕ್ಕೂ ಒಂದ್ಸತಿ ಕಾಲಮ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಒಂದ್ಸತಿ ರೋನ ಯೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಯಾವಾಗಲೂ ಸಹ ರೋನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ that is delta A is equal to ನೋಡ್ರಿ ರೋನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡೋದು ಇನ್ನೊಂದ್ಸತಿ ಹೇಳ್ತೀನಿ ಫಸ್ಟ್ ನಂಬರ್ ಏನು A11 ಇದಕ್ಕೆ ಪಾಸಿಟಿವ್ ನಂಬರ್ ಇರುತ್ತೆ A11 into ಈ 4 ಎಲಿಮೆಂಟ್ಸ್ ಅಂದ್ರೆ ಈ ರೋ ಈ ಕಾಲಮ್ ಬಿಟ್ಬಿಟ್ಟು ಈ 4 ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ ಫಸ್ಟ್ ಇದೆ ಅದಾಗಿದ್ರೆ ಈ ರೀತಿಯಾಗಿ that is A22 into A33 minus ಅಲ್ಲಿಂದ ಇಲ್ಲಿಗೆ ಬಂದ್ರೆ A23 into A32 ಓಕೆ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ತರಬೇಕಾದ್ರೆ ಮೈನಸ್ ಅಂತ ಬರ್ತದೆ ಮೈನಸ್ ಆಫ್ 1 2 ಈಗ ನೋಡ್ಕೊಳ್ಳಿ ಈಗ ಏನ್ ಮಾಡಬೇಕು ಈ ರೋ ಈ ಕಾಲಮ್ ಮುಚ್ಕೊಂಡ್ರೆ ಯಾವ ಬರುತ್ತೆ ಇವೆರಡು ಇದು ಇಂಟು ಇದು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ A21 into A33 minus A23 into A31 plus ಲಾಸ್ಟ್ ಎಲಿಮೆಂಟ್ ಏನಿದೆ ಲಾಸ್ಟ್ ಎಲಿಮೆಂಟ್ ಏನಾಯ್ತು A13
A13 ಇಂಟು ಈ ರೋ ಈ ಕಾಲಮ್ ಮುಚ್ಕೊಂಡ್ರೆ ಈ 4 ಎಲಿಮೆಂಟ್ಸ್ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇವೆರಡು, ದಟ್ ಈಸ್ A21 ಇಂಟು A32 ಮೈನಸ್ A22 ಇಂಟು A31 ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ತೀವಿ. ಗೊತ್ತಾಯ್ತಲ್ಲ? ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಉಳಿದ ಸಿಂಪ್ಲಿಫಿಕೇಶನ್ ಇದನ್ನು ಯೂಸ್ ಮಾಡ್ಕೊಂಡೆ ಬೇರೆ 3 ಕ್ಲಾಸ್ 3 ಆರ್ಡರ್ ಆಫ್ 3 ಕ್ಲಾಸ್ 3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ example 3 evaluate the determinants that is equal to 124 minus 130 next 410 ಇದನ್ನ ಇವ್ಯಾಲ್ಯೂಯೇಟ್ ಅಂತ ಮಾಡಿ ಅಂತ ಹೇಳಿದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ is 3 class 3 rows and 3 columns ಇದೆ, therefore order of the matrix is 3. ಇದನ್ನ ಸಿಂಪ್ಲಿಫೈ ಮಾಡೋದು ಹೆಂಗೆ ಅಂತ ನೋಡಿದ್ರೆ given delta is equal to 124 minus 130 410. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋದು ನೋಡಿದ್ರೆ delta is equal to ಏನಂತ ಬರುತ್ತೆ, ಇದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಫಸ್ಟ್ ಎಲಿಮೆಂಟ್ ಯಾವುದು 1 ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಕಾಲಮ್ ಕಡೆ 4 ಎಲಿಮೆಂಟ್ಸ್ ಬರುತ್ತೆ. ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆಫ್ಟರ್ ದಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ದಟ್ ಇಸ್ 3 into 0 is 0 minus 0 into 1 is 0. ನೆಕ್ಸ್ಟ್ ಏನಂತ ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಎಲಿಮೆಂಟ್ ಬರಬೇಕಾದ್ರೆ ಮೈನಸ್ ಅಂತ ತಗೊಳ್ಬೇಕು, ಸೆಕೆಂಡ್ ಎಲಿಮೆಂಟ್ ತಗೋಬೇಕು, ದಟ್ ಇಸ್ 2, ಸೆಕೆಂಡ್ ಎಲಿಮೆಂಟ್ 2. ನೆಕ್ಸ್ಟ್ ಈ ರೋ ಈ ಕಾಲಮ್ ಮುಚ್ಕೋಬೇಕು, ಮುಚ್ಕೊಂಡ್ರೆ ಏನು ಬರುತ್ತೆ -1 into 0 is ಏನು -1 into 0 is 0 minus 0 into 4 is 0. next one plus last element is 4, writing 4. ಈ ರೋ ಈ ಕಾಲಮ್ ಮುಚ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಆಫ್ಟರ್ ದಟ್ ಇಲ್ಲಿಂದ ಇಲ್ಲಿಗೆ -1 into 1 is -1 minus 3 4s are 12. now I am simplifying. delta is equal to 1 into 0 minus 0 is 0 minus 2 into 0 minus 0 is 0 plus 4 into -1 minus 3 is -13. therefore delta is equal to 0 minus 1 into 0 is 0 minus 2 into 0 is 0 plus into minus 13 4s are 52. that is delta is equal to -52. this is your value of delta, that matrix. okay, next one example 4 example 4 evaluate delta is equal to 0 sin alpha minus cos alpha minus sin alpha 0 sin beta. next cos alpha minus sin beta 0. evaluate ಅಂತ ಕೊಟ್ಟು 3 rows 3 ಕಾಲಮ್ ಇರೋಂತ ನಂಬರ್ ಅನ್ನು ಕೊಟ್ಟಿದ್ದಾರೆ. delta is equal to ಸ್ವಲ್ಪ ಸ್ಪೇಸ್ ಬಿಟ್ಟು ಬರೆಯಿರಿ 0 minus sin alpha cos alpha. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡಿದ್ರೆ delta is equal to given delta is equal to 0 sin alpha minus cos alpha minus sin alpha 0 sin beta cos alpha minus sin beta 0. then ಈಗ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಬಿಟ್ಟು delta is equal to ಫಸ್ಟ್ ಏನಂತ ಬರೀಬೇಕು 0 ಫಸ್ಟ್ ಎಲಿಮೆಂಟ್ is 0
ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಬರಬೇಕಾದ್ರೆ ಮೈನಸ್ ಅಂತ ಬರಬೇಕು ಇಂಟು sin ಆಲ್ಫಾ ನೆಕ್ಸ್ಟ್ ದಿಸ್ ಸೆಕೆಂಡ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮುಚ್ಚಿಕೊಂಡ್ರೆ ಏನು ಬರುತ್ತೆ ಮೈನಸ್ sin ಆಲ್ಫಾ ಇಂಟು 0 ಮೈನಸ್ sin ಆಲ್ಫಾ ಇಂಟು 0 ಏನು 0 ಇಂಟು anything is 0 minus cos alpha into sin beta minus cos alpha into sin beta. Next one, last one, plus of minus cos alpha. ನೋಡಿ ಇಲ್ಲಿ ಪ್ಲಸ್ ಬರಬೇಕು ಇದು ವ್ಯಾಲ್ಯೂ ಮೈನಸ್ ಎಲಿಮೆಂಟ್ ವ್ಯಾಲ್ಯೂ ಮೈನಸ್ cos alpha ಅಂತ ಬ್ರಾಕೆಟ್ ಅಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಮುಚ್ಚಿಕೊಂಡ್ರೆ ಮೈನಸ್ sin alpha into sin beta minus sin beta minus sin alpha into minus sin beta minus 0 into cos alpha is 0 0 into cos alpha is 0. Now delta is equal to 0 into anything is ಇಷ್ಟು ಒಂದೇ ನಂಬರ್ ಹಾಗಾಗಿ 0 into anything ಇಷ್ಟು ಸೇರಿ ಒಂದೇ ನಂಬರ್ 0 into anything is 0 minus sin alpha 0 minus cos alpha into sin alpha that is minus cos alpha into sin beta. Here minus into plus minus minus into minus plus plus into minus 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 cos alpha sin beta. Now this is delta is equal to 0 ಬಿಡ್ತೀನಿ minus into minus plus sin alpha cos alpha sin beta minus cos alpha sin beta. Here sin alpha cos alpha sin beta ಅಂತ ಬಂದ್ರೆ cos alpha sin beta ಅಂತ ಬಂದ್ರೆ ಇವೆರಡು ಕ್ಯಾನ್ಸಲ್ ಆಗಿ delta is equal to 0. Okay, delta is equal to 0. Last one example 5 find the value of x for which example 5 find the value of x for which matrix ಕೊಟ್ಟಿದ್ದಾರೆ ಯಾವ matrix ಅಂದ್ರೆ 3x x1 is equal to 3 2 4 1 ಇದನ್ನ ಸಾಲ್ವ್ ಮಾಡಿದ್ರೆ given 3x x1 is equal to 3 2 4 1 ಇದನ್ನ ಸಿಂಪ್ಲಿಫೈ ಮಾಡ್ರೆ ಇದರ ಡೆಟ್ ವ್ಯಾಲ್ಯೂ ಏನಾಗುತ್ತೆ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ ಆಫ್ಟರ್ ದಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ therefore 3 into 1 is 3 into 1 minus x into x is equal to ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 3 into 1 minus 4 into 2 next 3 into 1 is 3 minus x into x is x square is equal to 3 into 1 is 3 minus 4 2 is 8 now ಏನು ಮಾಡ್ತೀವಿ 3 ನ ರೈಟ್ ಹ್ಯಾಂಡ್ ಸೈಡ್ ಗೆ ಶಿಫ್ಟ್ ಮಾಡಿದ್ರೆ minus x square is equal to 3 minus 8 minus 3 here plus 3 and minus 3 get cancelled then minus x square is equal to minus 8 now minus get cancelled x square is equal to 8 x is equal to plus or minus root of 8 x is equal to plus or minus root of 4 into 2 ಅಂತ ಬರೆಯಬಹುದು 8 2 ಹೊರಗಡೆ ಬಂದ್ರೆ ಏನಾಗುತ್ತೆ x is equal to plus or minus 2 root 2 ಆಗುತ್ತೆ 4 ರೂಟ್ ಇಂದ ಹೊರಗಡೆ ಬಂದ್ರೆ ಈ 4 ರೂಟ್ ಇಂದ ಹೊರಗಡೆ ಬಂದ್ರೆ ಏನಾಗುತ್ತೆ 2 root 2 ಆಗುತ್ತೆ this is example 5 next exercise 4.1 in that first problem
exercise 4.1. In that first problem, evaluate the determinants in exercise 1 to 2. First one, 2 4 minus 5 minus 1. ಏನಂತ ಹೇಳಿದ್ರೆ evaluate the determinants in exercise 1 to 2 1 and 2 ಅಂತ ಇದೆ. exercise 1 and 2 evaluate the determinants evaluates the determinants in exercise 1 and 2 ಅಂತ ಇದೆ. Then first question, determinants of 2 4 minus 5 1. ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ already we know that given 2 4 minus 5 minus 1, ಇದನ್ನ ಯಾವ ರೀತಿಯಾಗಿ ಇವ್ಯಾಲ್ಯೂಯೇಟ್ ಮಾಡ್ತೀರಿ? ಡೆಲ್ಟಾ is equal to first ಇವೆರಡು ಮಲ್ಟಿಪ್ಲೈ ಮಾಡಬೇಕು. after that ಇವೆರಡು, that is 2 into minus 1 minus 4 into minus 5. Then delta is equal to plus into minus 2 into 1 is 2. Here minus into minus is plus. 4 5s are 20. If it is 20 and 2 minus 2 subtract ಮಾಡಿದ್ರೆ 18. The answer is 18. Second question in that first one. Second question in that first one, cos theta minus sin theta cos theta. Now given delta is equal to delta is equal to cos theta minus sin theta into cos theta. Delta is equal to first we have to multiply after that these two. Cos theta into cos theta into cos theta minus idita multiply ಮಾಡಿದ್ರೆ this is minus sin theta into sin theta. That is delta is equal to cos theta into cos theta is cos square theta minus into minus plus sin theta into sin theta is sin square theta. We know that value of cos square theta plus sin square theta is 1. Therefore delta is equal to 1. And the next sub question second question that is second sub question ಏನಿದೆ? second sub question x square minus x plus 1 x minus 1 x plus 1 x plus 1 ಇದನ್ನ evaluate ಮಾಡಿದ್ರೆ given ಏನು ಕೊಟ್ಟಿದ್ದಾರೆ? x square minus x plus 1 x minus 1 x plus 1 x plus 1 ಇದನ್ನ ಸಾಲ್ವ್ ಮಾಡಿ ಕೇಳಿದ್ರೆ delta is equal to first ಇವೆರಡು ಮಲ್ಟಿಪ್ಲೈ ಮಾಡಬೇಕು. that is x square minus x plus 1 into x plus 1 minus x plus 1 into x minus 1. delta is equal to x is multiply ಮಾಡಿದ್ರೆ x square into x is x cube plus x square into 1 is x square minus plus into minus minus x into x is x square plus into minus minus x into 1 is x. Next 1 ಇಂದ multiply ಮಾಡಿದ್ರೆ 1 into x is x, 1 into 1 is 1. Next minus this is a plus b into a minus b. A plus b into a minus b is a square minus b square. Here a is x, therefore x square minus 1 square. Then delta is equal to x cube. Here plus x square and minus x square get cancel, and also x square plus x minus and minus x get cancel. Remaining is x cube plus 1 minus x square.
that is minus into minus plus 1, then x delta is equal to x cube minus x square plus 2. Okay, once again check the answer. Last page alli answer irutte, answer na check ಮಾಡ್ಕೊಳ್ಳಿ. First x square x cube minus x square plus 2, first one here 1, therefore this is the second sub question ಗೆ answer. Now ಈ ಕ್ಲಾಸ್ ನ ಈಗ ಸ್ಟಾಪ್ ಮಾಡ್ತೀನಿ. Tomorrow I will continue the next problem, that is third problem onwards. Tomorrow I will engage your classes. Okay, thank you and all.